ನಾನಿಂದು ನಮ್ಮ ಕರ್ನಾಟಕದ ಫುಡ್ ಬಿಟ್ಟು ಹೊರಗಡೆ ರಾಜ್ಯದ ಬೇರೆ ಒಂದು ಫುಡ್ಡನ್ನು ಹೇಳ್ಕೊಡಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅದು ಫುಡ್ಡು ಅಂದರೆ ಯಾವುದಪ್ಪ ಆ ರೆಸಿಪಿ ಅಂತ ಹೇಳಿದ್ರೆ ಅದುವೇ ಉತ್ತರ ಭಾರತೀಯ ಅಡುಗೆ. ಆ ಉತ್ತರ ಭಾರತದ ಅಡುಗೆ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ನಾವು ಹೇಗೆ ಮಂಡ್ಯ ಮೈಸೂರುಗಳಲ್ಲಿ ಮುದ್ದೆ ಹೇಗೆ ಫೇಮಸ್ಸು, ಪ್ರತಿಯೊಬ್ಬರು ಮುದ್ದೆ ತಿನ್ನಬೇಕು, ಮುದ್ದೆ ಬಿಟ್ಟರೆ ನಾವು ಬೇರೆ ಯಾವುದೂ ಚೆನ್ನಾಗಿಲ್ಲಪ್ಪ ಅಂತೀವಲ್ಲ, ಅದೇ ರೀತಿ ಉತ್ತರ ಭಾರತ ಕಡೆ UP, ಬಿಹಾರ್ ಮತ್ತೆ ಈ ಪೂರ್ವಾಂಚಲ ಅಂತ ಕರೀತಾರೆ, ಆ ಕಡೆಗಳಲ್ಲಿ ಇದನ್ನ ಮಾಡ್ಕೊಂಡು ತಿಂದೇ ತಿಂತಾರೆ. ತುಂಬಾ ಸಿಂಪಲ್ ಆಗಿದೆ ಮಾಡೋದು. ಹೆಚ್ಚಿನ ಪದಾರ್ಥಗಳು ಇಲ್ವೇ ಇಲ್ಲ. ಹೊರಗಡೆ ಪದಾರ್ಥಗಳನ್ನ ತಗೊಂಡ್ಬರ್ಬೇಕು ಅನ್ನೋದು ಇಲ್ವೇ ಇಲ್ಲ. ಮನೇಲಿರೋ ಪದಾರ್ಥನೇ ಬಳಸ್ಕೊಂಡು ಮಾಡುವಂಥದ್ದು. ಜೊತೆಗೆ ರುಚಿನೂ ಸಹ ಚೆನ್ನಾಗಿದೆ. ನಾನಿಲ್ಲಿ ಸ್ವಲ್ಪ ಬದಲಾವಣೆನ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಹಾಕಿದ ಪದಾರ್ಥ ನಮಗೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ. ನೀರ್ನಂಗೆ ಮಾಡಿದ್ರೆ ಅದು ಸಾರು ಥರ ಕಾಣುತ್ತೆ ಅನ್ನೋದಕ್ಕೋಸ್ಕರ, ನೀರ್ನಂಗೆ ಮಾಡಿದ್ರೆ ಹಾಕಿರೋ ಪದಾರ್ಥ ಹೈಲೈಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಮಾಡ್ಕೊಳ್ಳುವಾಗ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ, ಇಲ್ಲ ಹೀಗೂ ಸಹ ಮಾಡ್ಕೋಬಹುದು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಅದು ಯಾವ್ದಪ್ಪ ಅನ್ಕೊಂಡ್ರ ತಮ್ಮನೇಲಿ ಈಗಾಗಲೇ ಗೊತ್ತಾಗಿರುತ್ತೆ. ಬನ್ನಿ ಈಗ ನಾವು ಈ ಬಟರ್ ನಿಮೋನ ಮಾಡೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ 3 ಆಲೂಗೆಡ್ಡೆಯನ್ನ ತೆಗೆದುಕೊಳ್ಳಿ. ಹಳದಿ, ಕಂದು, ಕೆಂಪು ಯಾವುದಾದ್ರೂ ಸರಿಯೇ, ಅಥವಾ ಈಗ ಲೋ ಶುಗರ್ ಪೊಟ್ಯಾಟೊ ಸಹ ಸಿಗ್ತಾ ಇದೆ, ಅದನ್ನಾದರೂ ಬಳಸ್ಬೋದು. ಯಾವುದನ್ನು ಬಳಸಿದ್ರೂ ರುಚಿ ಚೆನ್ನಾಗೇ ಇರುತ್ತೆ. ಆಲೂಗಡ್ಡೆಯ ಮೇಲಿನ ಸಿಪ್ಪೆಯನ್ನು ತೆಗೆದು ಅದನ್ನು ಚೌಕಾಕಾರದಲ್ಲಿ ಕತ್ತರಿಸ್ಕೊಳ್ಳಿ. ನಿಮಗೆ ಬೇಕಾದ ಮಾದರಿ ಉದ್ದಕ್ಕೆ ಸಣ್ಣಗೆ ನೀವು ಹೆಚ್ಕೊಳ್ಬೋದು, ಆದರೆ ಸ್ವಲ್ಪ ದಪ್ಪ ಇರಲಿ, ಇದನ್ನು ಮರಿಬೇಡಿ. ನಾನಿಲ್ಲಿ ಕ್ಯೂಬ್ ರೀತಿ ಚೌಕಾಕಾರದಲ್ಲಿ ಕತ್ತರಿಸ್ಕೊಳ್ತಾ ಇದ್ದೀನಿ. ಕತ್ತರಿಸಿಕೊಳ್ಳುವ ಮೊದಲೇ ಆಲೂಗೆಡ್ಡೆಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಹೇಗಿದ್ರೂ ಸಿಪ್ಪೆ ತೆಗಿತಿಂತಾನೆ ಅಂತ ಹಾಗೆ ಬಳಸಬೇಡಿ. ಸಿಪ್ಪೆ ತೆಗೆಯುವಾಗ ಆಲೂಗಡ್ಡೆಯ ಮೇಲೆ ಇರುವ ಸಣ್ಣ ಸಣ್ಣ ಮಣ್ಣು ಅಥವಾ ನುರ್ಜುಗಲ್ಗಳು ಆ ಸಿಪ್ಪೆ ತೆಗೆಯುವಾಗ ಆಲೂಗಡ್ಡೆಯ ಮೇಲೆ ಅಂಟ್ಕೊಂಡು ತಿನ್ನುವಾಗ ಅದು ಬಾಯಿಗೆ ಸಿಗುತ್ತದೆ. ಆದ್ದರಿಂದ ಮರೆಯದೆ ತೊಳೆದು ಆಲೂಗೆಡ್ಡೆಯನ್ನು ಬಳಸಿ. ಇದಾದ ನಂತರ 2 ಮಸಾಲೆಯನ್ನು ರುಬ್ಕೊಳ್ಬೇಕು. ಮೊದಲನೇ ಮಸಾಲೆ ಈಗ ನೋಡೋಣ ಬನ್ನಿ. ಹಸಿರು ಬಟಾಣಿ ಇದೇ ನಮ್ಮ ನಿಮೋನ ರೆಸಿಪಿಯ ಮಹಾರಾಣಿ ಇದ್ದಂತೆ. ಇದೇ ಮೇನ್ ಇಂಗ್ರೀಡಿಯೆಂಟ್ ಸಹ. ಅದಕ್ಕೆ ಇದನ್ನು ಮಟರ್ ನಿಮೋನ ಅಂತ ಕರೀತಾರೆ. ನಮ್ಮ ಕನ್ನಡದಲ್ಲಿ ನಾವೀಗ ಇದನ್ನು ಬಟಾಣಿ ನಿಮೋನ ಅನ್ನೋಣ ಅಲ್ವಾ. ಈ ಹಸಿರು ಬಟಾಣಿಯಲ್ಲಿ ಒಂದು ಭಾಗ ಹಾಗೆ ತೆಗೆದಿಡಬೇಕು. ಎಲ್ಲವನ್ನ ಹಾಕೋದಕ್ಕೆ ಹೋಗಬೇಡಿ. ತಿನ್ನುವಾಗ ಬಾಯಿಗೆ ಬಟಾಣಿ ಅಲ್ಲಲ್ಲಿ ಸಿಗ್ತಾ ಇರಬೇಕು, ಆಗ ತುಂಬ ಚೆನ್ನಾಗಿರುತ್ತೆ. ಆಗಲೇ ಇನ್ನಷ್ಟು ಹೆಚ್ಚು ರುಚಿ. ಇದನ್ನು ಮರಿಬೇಡಿ. ಮಿಕ್ಕಿದ್ದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ನೀವು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸಹ ರುಬ್ಕೊಳ್ಬೋದು, ನೇರವಾಗಿ ರುಬ್ಬಲು ಆಗಲಿಲ್ಲ ಅಂತ ಅಂದರೆ ಮಾತ್ರ. ಆದರೆ ತರ್ತರಿಯಾಗಿ ಇರಬೇಕು, ಇದನ್ನು ಮರಿಬಾರ್ದು. ಮತ್ತೊಂದು ಮೇಯ್ನ್ ಮಸಾಲೆ ಇದೆ, ಅದನ್ನು ಮುಂದೆ ತಿಳಿಸ್ತೀನಿ, ಅದನ್ನು ಹೇಗೆ ರುಬ್ಕೋಬೇಕು ಅಂತ. ಈ ಮಟರ್ ನಿಮೋನಾಗೆ ಅಲ್ಲಿ ಬಳಸುವ ರೀತಿಯೇ ಸಾಸಿವೆ ಎಣ್ಣೆಯನ್ನು ಬಳಸಿ ಮಾಡಿ, ಆಗಲೇ ನಮಗೆ ಅದೇ ರುಚಿ ಸಿಗುತ್ತದೆ. ಸಾಸಿವೆ ಎಣ್ಣೆಯ ಪರಿಮಳ ತಿನ್ನದೇ ಇರೋರಿಗೆ ಆಗೋದಿಲ್ಲ. ಆದರೆ ಸಾಸಿವೆ ಎಣ್ಣೆಯನ್ನು ಬಳಸುವ ರೀತಿಯೇ ಬೇರೆ ಇದೆ. ಆ ರೀತಿ ಬಳಸಿದಾಗ ಮಾತ್ರವೇ ತಿನ್ನದೇ ಇರುವವರು ಸಹ ತಿನ್ಬೋದು. ಇಲ್ಲವಾದರೆ ಸಾಸಿವೆ ಎಣ್ಣೆ ಘಾಟು ಪರಿಮಳ, ಅದರ ಒಗರು ಸ್ವಲ್ಪ ಎಲ್ರಿಗೂ ಹಿಡಿಸೋದು, ನೆನಪಿರಲಿ. ಅಲ್ಲಿಯೂ ಸಹ ಹೀಗೆ ಮಾಡಿ ಬಳಸೋದು. ನಾವು ಇದ್ರ ಟೇಸ್ಟ್ ನಮ್ಮ ಟೇಸ್ಟ್ ಬಡ್ಗೆ ಒಗ್ಗೋಗಿದ್ರೆ ನೇರವಾಗಿ ಬಳಸ್ಕೊಳ್ಬೋದು. ಸಾಸಿವೆ ಎಣ್ಣೆಯನ್ನು ಬಳಸಿ ಮಾಡೋದಾದರೆ ಇದನ್ನು ಮರಿದೇ ಗಮನಿಸಿ. ಈ ಎಣ್ಣೆಯನ್ನು ಬಳಸುವಾಗ ಚೆನ್ನಾಗಿ ಕಾಯಿಸಿ ಆ ಎಣ್ಣೆಯಿಂದ ಹೊಗೆ ಬರಬೇಕು, ಅಲ್ಲಿಯವರೆಗೆ ಕಾಯಿಸಬೇಕು. ಸ್ಮೋಕಿಂಗ್ ಪಾಯಿಂಟ್ಗೆ ರೀಚ್ ಆಗಬೇಕು, ಅಲ್ಲಿವರೆಗೆ ಸಾಸಿವೆ ಎಣ್ಣೆಯನ್ನು ಕಾಯಿಸಬೇಕು. ಹಾಗೆ ಹೊಗೆ ಬರಿಸಿದ ತಕ್ಷಣ ಸಹ ಬಳಸಬಾರ್ದು. ಆ ಎಣ್ಣೆಯನ್ನು ಹಾಗೆಯೇ ಆರೋದಕ್ಕೆ ಬಿಡಬೇಕು. ಆರಿಸಿ ನಂತರ ಅಡುಗೆಗೆ ಬಳಸಬಹುದು. ಕಾಯಿಸಿ ಹೊಗೆ ಆಡಿದಾಗ ಮೂಗಿಗೆ ಅದರ ಘಾಟು, ಸಾಸಿವೆಯ ಒಗರು ಬರುವುದು. ಸ್ವಲ್ಪ ತಿನ್ನದೇ ಇರೋರಿಗೆ ಹೆಚ್ಚಿನ ಒಗರೆ, ಜೊತೆಗೆ ತಿಂದೇ ಇರೋರಿಗೆ ಇದರ ಘಾಟು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಆದರೆ ಇದು ಆರಿದ ನಂತರ ಅದು ಹೊರಟು ಹೋಗುತ್ತೆ. ಆಲೂಗೆಡ್ಡೆಯನ್ನು ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇಷ್ಟು ಎಣ್ಣೆನ ಹಾಕಿದ್ದೀನಿ. ಇಷ್ಟು ಎಣ್ಣೆ ಬೇಕಿಲ್ಲ ಅಡುಗೆಗೆ. ಹೊಗೆ ಬಂತು ನೋಡಿ. ಇದ್ರ ಘಾಟು ಹಾಗೂ ಹೊಗೆ ಇದೆಯಲ್ಲ, ನೀವು ಎಲ್ಲಿದ್ರೂ ಸಹ ಬಾ ಆಫ್ ಮಾಡು ಅಂತ ಅದಾಗದೆ ಕರಿಯೋಂತೆ ಮಾಡುತ್ತೆ. ಈಗ ಇದು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡೋಣ ಅಷ್ಟೇ, ನಂತರ ಬಳಸೋದು. ಈಗ ಕಾಯಿಸಿ ಆರಿಸ್ಕೊಂಡಂಥ ಈ ಎಣ್ಣೆಯಲ್ಲಿ ಈ ಆಲೂಗೆಡ್ಡೆ ತುಂಡುಗಳನ್ನು ಹಾಕ್ಕೊಳ್ಳೋಣ. ನಿಮಗೆ ಸಾಸಿವೆ ಎಣ್ಣೆ ಬೇಡ ಅನಿಸಿದ್ರೆ ಬೇರೆ ಅಡುಗೆ ಎಣ್ಣೆನ ಸಹ ಬಳಸ್ಬೋದು. ಸ್ವಲ್ಪ ಸ್ವಾದ ಮತ್ತು ರುಚಿಯಲ್ಲಿ ಬದಲಾಗುತ್ತೆ ಅಷ್ಟೇ.
ಇನ್ನು ಈ ಆಲೂಗೆಡ್ಡೆ ಇದೆಯಲ್ಲ, ಅದು ಅರ್ಧಕ್ಕಿಂತ ಹೆಚ್ಚು ಬೇಯುವವರೆಗೆ, ಅಥವಾ ಇನ್ನು ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಆಲೂಗೆಡ್ಡೆಯ ಮೇಲೆ ಒಂದು ಲೇಯರ್ ಬಂದ ರೀತಿ ಕಾಣುತ್ತದೆ, ಶೈನಿಂಗ್ ಕಾಣುತ್ತೆ, ಶೈನಿಂಗಿಂದ ಹೊಳೆಯುತ್ತೆ, ಅಲ್ಲಿವರೆಗೆ ಇದನ್ನು ಕರಿಬೇಕು. ಅಂದರೆ ಸುಮಾರು 60-70% ಬೇಯುವವರೆಗೆ ಇದನ್ನು ಕರಿದು ತೆಗಿಬೇಕು. ತುಂಬ ಕೆಂಪಾಗೋದಕ್ಕೆ ಬಿಡಬೇಡಿ. ಹಾಗೆ ಮಾಡಿದ್ರೆ ನಾವು ಮಾಡುವಂತಹ ಮಟರ್ ಮಸಾಲೆ ಇದೆಯಲ್ಲ, ಆ ಸ್ವಾದ ಈ ಆಲೂಗೆಡ್ಡೆಯ ಒಳಗಡೆ ಇಳಿಯೋದಿಲ್ಲ. ನಾವು ಹಾಕಿರುವಂಥ ಆಲೂಗಡ್ಡೆಯ ಬಣ್ಣ ಸ್ವಲ್ಪ ತಿರುಗ್ತದೆ ಅನ್ನುವರೆಗೆ ಕರೆದುಕೊಂಡು ತೆಗೆದಿಟ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಆಲೂಗಡ್ಡೆಯನ್ನು ಕರೆದುಕೊಳ್ಳಿ. ಆಲೂಗಡ್ಡೆಯನ್ನು ಕರೆದುಕೊಂಡ ನಂತರ ಹೆಚ್ಚುವರಿ ಎಣ್ಣೆ ಇರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಸುಮಾರು ಈ ನಮ್ಮ ಮಟರ್ ನಿಮೋನಿಗೆ 5-6 ಟೇಬಲ್ ಚಮಚೆ ಎಣ್ಣೆ ಸಾಕು, ಅಷ್ಟನ್ನು ಮಾತ್ರ ಬಿಟ್ಕೊಂಡಿದ್ದೀನಿ. ಬಿಸಿ ಎಣ್ಣೆಗೆ 1 ಸ್ಪೂನ್ ಜೀರಿಗೆ ಹಾಕಿ, ಅದಾದ ನಂತರ 1/4 ಚಮಚೆ ಹಿಂಗನ್ನು ಹಾಕೋಣ. ಜೀರಿಗೆ ಪರಿಮಳ ಬರುತ್ತಿದ್ದಂತೆ, ಕೆಂಪಗಾಗುತ್ತಿದ್ದಂತೆ ರುಬ್ಬಿಕೊಂಡಂತಹ ಹಸಿ ಬಟಾಣಿಯನ್ನು ಹಾಕಿ, ಹಾಗೆಯೇ ರುಬ್ಬದೇ ಇಟ್ಕೊಂಡಿದ್ದೀವಲ್ಲ ಆ ಹಸಿ ಬಟಾಣಿಯನ್ನು ಸಹ ಹಾಕೋಬೇಕು. ಈಗಲೇ ಎಲ್ಲವನ್ನು ಚೆನ್ನಾಗಿ ಬೆರೆಸಿ ಹುರಿಯೋದಕ್ಕೆ ಪ್ರಾರಂಭಿಸಬೇಕು. ಕೈ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು, ಆಗಿಂದಾಗಲೇ ಮುಗುಜ್ತಾನೆ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ತಳ ಹತ್ತಿಬಿಡುತ್ತೆ. ಈ ಹಸಿರು ಬಟಾಣಿ ಮಿಶ್ರಣ ಇದೆಯಲ್ಲ, ಇದನ್ನು ಹಸಿ ವಾಸನೆ ಇರುತ್ತಲ್ಲ ಬಟಾಣಿದು, ಅದು ಹೋಗೋ ತನಕ ಚೆನ್ನಾಗಿ ಹುರಿಬೇಕು. ಹಸಿ ಇರಬಾರ್ದು. ಹಾಗಂತ ತುಂಬ ಕೆಂಪಗೆ ಸಹ ಹುರಿಬೇಡಿ, ಬ್ರೌನಿಷ್ ಆಗೋದಕ್ಕೆ ಬಿಡಬೇಡಿ. ಹಸಿರು ಬಟಾಣಿಯ ಹಸಿರು ಸಹ ಇರಬೇಕು, ಹಸಿ ವಾಸನೆ ಇರಬಾರ್ದು ಅಷ್ಟೇ. ಕೇವಲ ಅದರ ರಾನೆಸ್ ಹೋಗಬೇಕು, ಹಸಿ ಥರ ಅನಿಸ್ಬಾರ್ದು, ಅಷ್ಟು ನೆನಪಲ್ಲಿ ಇಟ್ಕೋಬೇಕು. ಒಂದು ಅರ್ಧ ಚಮಚೆ ಅರಿಶಿಣವನ್ನು ಬಳಸಿ. ಸುಮಾರು 6-7 ನಿಮಿಷ ಹಿಡಿಯುತ್ತೆ ಇದನ್ನು ಹುರಿದುಕೊಳ್ಳೋದಕ್ಕೆ. ಇದಕ್ಕೆ ಇನ್ನೊಂದು ಮಸಾಲೆ ಅಂತ ಹೇಳಿದ್ನಲ್ಲ, ಆ ಮಸಾಲೆನ ರುಬ್ಕೊಂಡು ಇಟ್ಕೊಂಡಿರಬೇಕು. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಕೊತ್ತಂಬರಿ ಸೊಪ್ಪು ಹೊಂದಿಡಿ, 4 ಹಸಿರು ಮೆಣಸಿನಕಾಯಿ, 2 ಇಂಚು ಹಸಿ ಶುಂಠಿ, 10-12 ಹಿಲ್ಕು ಬೆಳ್ಳುಳ್ಳಿ ಮತ್ತು 1 ಚಮಚೆ ಧನಿಯಾ ಕಾಳನ್ನು ಹಾಕಿ. ನಮ್ಮ ಹತ್ರ ಧನಿಯಾ ಕಾಳು ಇಲ್ಲ ಅಂತ ಹೇಳಿದ್ರೆ ಧನಿಯಾ ಪುಡಿಯನ್ನು ಸಹ ಬಳಸ್ಕೊಳ್ಬೋದು. ಇವೆಲ್ಲವನ್ನು ಹಾಕ್ಕೊಂಡು ರುಬ್ಕೋಬೇಕು. ಇದಲ್ಲದೆ ಇನ್ನೊಂದು ಮಸಾಲೆ ಪುಡಿಯನ್ನು ಹಾಕಬೇಕು, ಅದು ಯಾವುದು ಅಂತ ಮುಂದೆ ಹೇಳ್ತೀನಿ. ಅದನ್ನು ಹಾಕಿದ್ರೆ ಮಟರ್ ನೆಮೋನ ರೆಸಿಪಿ ದೇಸಿ ಸ್ಟೈಲಲ್ಲಿ ರೆಡಿ ಆಯಿತು ಅಂತ ಲೆಕ್ಕ. ಈಗ ಈ ರುಬ್ಕೊಂಡಂತಹ ಮಸಾಲೆಯನ್ನು ಹುರಿಯುತ್ತಿರುವ ಈ ಬಟಾಣಿಗೆ ಹಾಕಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಹುರಿದುಕೊಳ್ಬೇಕು. ಜೀರಿಗೆ ಹಾಕಿದ ತಕ್ಷಣ ಹಾಕಿ ಹುರಿದುಕೊಳ್ಬೋದಿತ್ತಲ್ವಾ ಅಂತ ಅನ್ನಿಸ್ಬೋದು. ಹಾಗೆ ಮಾಡಬೇಡಿ. ಅಷ್ಟು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಿ ತೆಗಿಬಾರ್ದು. ಜೊತೆಗೆ ಆಗ ಹಾಕಿದಾಗ ನಾವು ತಿನ್ನುವಾಗ ಈಗ ಹಾಕುವ ಮಾದರಿಯಲ್ಲಿ ಸಿಗುವ ರುಚಿ ಬಾಯಿಗೆ ಸಿಗೋದಿಲ್ಲ. ಅದರ ಪರಿಮಳನೇ ಬೇರೆಯಾಗಿ ಬದಲಾಗುತ್ತೆ. ಈಗ ಹಾಕಿದ್ರೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಬೀಜದ ಪರಿಮಳ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿದು ಎಲ್ಲ ಪರಿಮಳ ಹಾಗೂ ಅದರ ರುಚಿ ಬಾಯಿಗೆ ತಿನ್ನುವಾಗಲೆಲ್ಲ ಸಿಗ್ತಾ ಇರುತ್ತೆ. ಅಡುಗೆಗೆ ಇದನ್ನು ಹಾಕಿತ್ತಾ ಅನ್ನೋ ಹಾಗೆ ಆಗೋದಿಲ್ಲ. ಚೆನ್ನಾಗಿ ಹುರಿದುಕೊಂಡ ನಂತರ ರುಬ್ಕೊಂಡಿರ್ತೀವಲ್ಲ ಆ ಜಾರ್ಗೆ ನೀರು ಹಾಕಿ ಉಳಿದ ಮಸಾಲೆ ಅದರಲ್ಲಿ ಅಂಟ್ಕೊಂಡಿರೋದನ್ನು ಇದಕ್ಕೆ ಹಾಕಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಸಹ ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾಯಿದ್ದೀನಿ. ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಾವು ಮೊದಲು ಕರೆದಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ, ಅದನ್ನು ಈಗ ಹಾಕಿ ನಿಮಗೆ ನೀರು ಎಷ್ಟು ಬೇಕೋ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಿ. ಆಗಿಂದಾಗೆ ಕೈ ಆಡಿಸ್ತಾ ಇರಬೇಕು, ಇದನ್ನು ಮರಿಬಾರ್ದು, ಇಲ್ಲದಿದ್ದರೆ ತಳ ಹತ್ಬಿಡತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾನಿಲ್ಲಿ ಸುಮಾರು 1.5 ಚಮಚ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟು ಸಾಕು. ಇದಕ್ಕೆ ಹಾಕಿ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 3-4 ನಿಮಿಷ ಕುದಿಸಿ. ಆಗಿಂದಾಗೆ ಮರೆಯದೆ ಕೈ ಆಡಿಸಿ. ಈಗ ಇನ್ನೊಂದು ಮಸಾಲೆ ಇದೆ ಅಂತ ಹೇಳಿದ್ನಲ್ಲ, ಅದು ಏನಪ್ಪ ಅಂತ ಹೇಳಿದ್ರೆ ಅರ್ಧ ಚಮಚೆ ಗರಂ ಮಸಾಲ ಪುಡಿ. ಹೌದು, ಈ ಗರಂ ಮಸಾಲ ಪುಡಿಯನ್ನು ಕೊನೆಯಲ್ಲೇ ಹಾಕಬೇಕು, ಮೊದಲಲ್ಲಿ ಹಾಕಬಾರ್ದು. ಎಲ್ಲ ಬೆಂದಾಯಿತು, ಹದಕ್ಕೆ ಬಂದಿದೆ ಅಂತ ಎಲ್ಲ ಆದಮೇಲೆ ಈ ಗರಂ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಹೊಂದಿಕೊಳ್ಳೋ ರೀತಿ ಕಲಸಿ. ಈ ಗರಂ ಮಸಾಲ ಪುಡಿ ಹಾಕಿದ ನಂತರ ಹೆಚ್ಚು ಹೊತ್ತು ಬೇಯಿಸಬಾರ್ದು. 1-2 ನಿಮಿಷಕ್ಕೂ ಕಡಿಮೆ ಬೇಯಿಸಿದ್ರೂ ಸಾಕು. ನಂತರ ಸ್ಟವ್ ಆಫ್ ಮಾಡಿಬಿಡಿ. ಇಲ್ಲಿಗೆ ನಮ್ಮ ಮಟರ್ ನಿಮೋನ ತಿನ್ನೋದಕ್ಕೆ ಸಿದ್ಧ. ಈ ಬಟಾಣಿಯ ನಿಮೋನ ಅಥವಾ ಈ ಮಟರ್ ನಿಮೋನವನ್ನು ರೋಟಿ, ಚಪಾತಿ ಅನ್ನೋದೊಂದಿಗೆ ತಿನ್ನೋದಕ್ಕೆ ಬಲು ರುಚಿಯಾಗಿರುತ್ತೆ. ನಾನು ಇಲ್ಲಿ ಈಗ ಅನ್ನೋದೊಂದಿಗೆ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದರ ರುಚಿ ತುಂಬ ಇಷ್ಟ ಆಯಿತು ನನಗೆ. ಇನ್ನು ಮುಂದೆ ಹಸಿ ಬಟಾಣಿ ಬಂದಾಗಲೆಲ್ಲ ಮತ್ತೊಮ್ಮೆ ಮಾಡಬೇಕು ಅಂತ ಅನ್ನಿಸ್ತು. ತುಂಬ ಸಿಂಪಲ್ ಮಸಾಲ, ಜೊತೆಗೆ ಏನೂ ಹೆಚ್ಚಿಲ್ಲ, ಆದರೂ ರುಚಿ ವಾ ಮತ್ತೆ ಮಾಡ್ಕೋಬೇಕಪ್ಪ ಅಂತ ಅನ್ನಿಸೋ ಹಾಗೆ ಇತ್ತು.
ನನಗಂತೂ ಈ ಮಟರ್ ನಿಮೋನ ಮಾಡಿ ತಿಂದು ತುಂಬಾ ಖುಷಿ ಆಯ್ತು. ಎಷ್ಟು ಸಿಂಪಲ್ ಆಗಿದೆ ಆದ್ರೆ ಅಷ್ಟೇ ರುಚಿಕರವಾಗಿದೆ. ಯಾವಾಗಲೂ ಸಾಗು ಅದು ಇದು ಮಾಡ್ಕೊಂಡು ತಿನ್ನೋದಕ್ಕೂ ಮೇನ್ ಪದಾರ್ಥವಾಗಿ ಹಸಿ ಬಟಾಣಿನ ಬಳಸ್ಕೊಂಡು ಎಷ್ಟು ಚೆನ್ನಾಗಿ ರೆಸಿಪಿನ ತಯಾರಿಸಿದ್ದಾರೆ ಅಲ್ವಾ. ನೀವು ಸಹ ಮಾಡಿ ನನಗೆ ಬರೆದು ತಿಳಿಸಿ ಹೇಗಿತ್ತು ಈ ಮಟರ್ ನಿಮೋನ ಅನ್ನೋದನ್ನ. ಹಾಗೆ ನಾವು ಮಾಡಿದಂತಹ ಈ ಮಟರ್ ನಿಮೋನ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರು ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರುವಂತ ಬೆಲ್ ಐಕಾನ್ ನ ಒತ್ತಿ ಆ ನೋಟಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತ ಮುಂದಿನ ಅಡಿಗೆ ನಿಮ್ಮನ್ನ ನೇರವಾಗಿ ಬಂದು ತಲುಪತ್ತೆ. ಮತ್ತೆ ಸಿಗೋಣ. ರಾಧೆ ರಾಧೆ.